ಹಾಯ್ ಸ್ನೇಹಿತರೆ, ನನ್ನೆಲ್ಲ ಪ್ರೀತಿಯ ಮಾಸ್ಟರ್ ಸಾಕೇತ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ವಿಶ್ವದ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರುವ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮೂಲಕ ಹಂಚಿಕೊಳ್ಳಲು ನಾನು ಇವತ್ತು ಬಯಸ್ತೇನೆ. ಈ ವಿಶ್ವವಿಖ್ಯಾತ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಗುಪ್ತರ ಅರಸ ಆಗಿರುವಂಥ 1ನೇ ಕುಮಾರಗುಪ್ತನ ಕಾಲಾವಧಿಯಲ್ಲಿ. ಕುಮಾರಗುಪ್ತನ ಆನಂತರ ಬಂದಂಥ ಅನೇಕ ರಾಜರು, ಅನೇಕ ರಾಜಮನೆತನಗಳು ಈ ನಳಂದ ವಿಶ್ವವಿದ್ಯಾಲಯದ ಸುತ್ತಮುತ್ತಲು ಅನೇಕ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಕುರುಹುಗಳು ಅನೇಕ ಶಾಸನಗಳಲ್ಲಿ ನಮಗೆ ದೊರೆಯುತ್ತೆ. ಈ ನಳಂದ ವಿಶ್ವವಿದ್ಯಾಲಯದ ಪ್ರತ್ಯೇಕತೆ ಏನು ಅಂತ ಹೇಳಿದ್ರೆ, ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬೌದ್ಧ ಧರ್ಮದಲ್ಲಿ ನಮಗೆ 2 ಪಂಥಗಳನ್ನು ನಾವು ಕಾಣ್ತೀವಿ. ಒಂದು ಹೀನಯಾನ ಮತ್ತು ಮಹಾಯಾನ ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಮಹಾಯಾನ ತತ್ವಗಳಿಗೆ ಸಂಬಂಧಪಟ್ಟಂತೆ ಬೋಧನೆ ಕೇಂದ್ರ ಅಂತೇಳ್ಬಿಟ್ಟು ಈ ನಳಂದ ವಿಶ್ವವಿದ್ಯಾಲಯವನ್ನು ನಾವು ಪ್ರತ್ಯೇಕವಾಗಿ ಕರೀತೀವಿ. ನಳಂದ ವಿಶ್ವವಿದ್ಯಾಲಯಕ್ಕೆ ಗುಪ್ತರ ಅರಸರ ಆನಂತರ ಅನೇಕ ರಾಜಮನೆತನಗಳು ರಾಜಾಶ್ರಯ ನೀಡಿದ್ವು ಅಂತ ಹೇಳಿದ್ದೆ. ಅದರಲ್ಲಿ ಮುಖ್ಯವಾಗಿ ನಾವು ಕಾಣೋದು ವರ್ಧನ ಪ್ರಸಿದ್ಧ ದೊರೆ ಆಗಿರುವಂತಹ ಹರ್ಷವರ್ಧನ ಕಾಲಾವಧಿಯಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ತುಂಬ ಪ್ರಸಿದ್ಧತೆಯನ್ನು ಪಡ್ಕೊಳ್ತು ಅಂತಲೂ ಸಹ ಹೇಳಲಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಈ ಹರ್ಷವರ್ಧನ ತನ್ನಲ್ಲಿದ್ದಂಥ 700 ಹಳ್ಳಿಗಳಿಂದ ಏನು ಕಂದಾಯ ವಸೂಲಿ ಆಗ್ತಿತ್ತೋ ಆ ಇಡೀ ಕಂದಾಯವನ್ನು ನಳಂದ ವಿಶ್ವವಿದ್ಯಾಲಯದ ಒಂದು ಖರ್ಚು ವೆಚ್ಚಗಳಿಗೇನೆ ಇವನು ಅದನ್ನು ನಿಭಾಯಿಸೋದಕ್ಕೆ ಆ ಹಣವನ್ನು ಹರ್ಷವರ್ಧನ ಕಾಲಾವಧಿಯಲ್ಲಿ ಅನೇಕ ಪ್ರವಾಸಿಗಳು ಲಭ್ಯವಾಗುತ್ತೆ. ಭಾರತಕ್ಕೆ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾನೆ. ಸಾಮಾನ್ಯ ಶಕ 643ರಲ್ಲಿ ಭಾರತಕ್ಕೆ ಇವನು ಬಂದಾಗ ಸುಮಾರು 1 ವರ್ಷಗಳ ಕಾಲ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಈ ಮಹಾಯಾನದ ಒಂದು ತತ್ವಗಳ ಬಗ್ಗೆ ಅಧ್ಯಯನ ಮಾಡ್ತಾ 1 ವರ್ಷಗಳ ಕಾಲ ಇಲ್ಲೇ ಉಳ್ಕೊಂಡಿದ್ದ ಅನ್ನುವಂಥ ಒಂದು ಮಾಹಿತಿನೂ ಸಹ ನಮಗೆ ಸಿಗುತ್ತೆ. ಈ ನಳಂದ ವಿಶ್ವವಿದ್ಯಾಲಯದ ವಿಶೇಷತೆ ಏನು ಅಂತ ಹೇಳಿದ್ರೆ, ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಹಾಗೆಯೇ 1,500ಕ್ಕೂ ಹೆಚ್ಚು ಶಿಕ್ಷಕರು ಅಥವಾ ಬೋಧಕ ವರ್ಗದವರು ಇಲ್ಲಿ ಕೆಲಸವನ್ನು ಮಾಡ್ತಿದ್ರು ಅನ್ನುವಂಥದ್ದು ಮಾಹಿತಿಯನ್ನು ಸಹ ಇದರಲ್ಲಿ ಲಭ್ಯವಾಗುತ್ತೆ. ಹಾಗೆಯೇ ಇನ್ನೊಂದು ಮಾಹಿತಿ ಪ್ರಕಾರ ಇಲ್ಲಿ ಗ್ರಂಥಾಲಯ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಒಂದು ಹಸ್ತಪ್ರತಿಗಳು ಇಲ್ಲಿ ಲಭ್ಯವಿತ್ತು ಅನ್ನುವಂಥ ಒಂದು ಮಾಹಿತಿ ಅನೇಕ ಶಾಸನಗಳು ನಮಗೆ ಇಲ್ಲಿ ತಿಳಿಸಲಾಗುತ್ತೆ. ಈ ನಳಂದ ವಿಶ್ವವಿದ್ಯಾಲಯದಲ್ಲಿ 3 ರೀತಿಯಾಗಿರುವಂಥ ಗ್ರಂಥಾಲಯ ಕಟ್ಟಡಗಳನ್ನು ನಾವು ಪ್ರತ್ಯೇಕವಾಗಿ ನೋಡ್ಬೋದು. ಮೊದಲನೇದು ರತ್ನೋದರ ಅನ್ನುವಂಥದ್ದು, 2ನೇದು ರತ್ನರಂಜಕ ಅಂತ, 3ನೇದು ರತ್ನಸಾಗರ ಅನ್ನುವಂಥ ಒಂದು 3 ರೀತಿಯಾಗಿ ಗ್ರಂಥಾಲಯವನ್ನು ವಿಭಾಗಗಳಾಗಿ ಮಾಡಲಾಗಿತ್ತು. ಈ ನಳಂದ ವಿಶ್ವವಿದ್ಯಾಲಯದ ಅಂತ್ಯ ಆಗಿದ್ದು ಬಕ್ತಿಯಾರ್ ಖಿಲ್ಜಿ ಅನ್ನುವಂಥ ಒಬ್ಬ ಇಸ್ಲಾಮಿಕ್ ಸೇನಾನಿಯಿಂದ. ಇಲ್ಲಿ ಇಡೀ ಕಟ್ಟಡವನ್ನು ನಾಶ ಮಾಡಿ ಆನಂತರ ಅಲ್ಲಿದ್ದಂಥ 6 ಲಕ್ಷಕ್ಕೂ ಹೆಚ್ಚು ಹಸ್ತಪ್ರತಿಗಳು ಇವುಗಳನ್ನು ಸುಟ್ಟು ಹಾಕಲಾಯಿತು ಅಂತಲೂ ಸಹ ಮಾಹಿತಿಯ ಪ್ರಕಾರ ಹೇಳಲಾಗುತ್ತೆ. ಹೀಗೆ ಭಾರತೀಯ ಸಾಂಪ್ರದಾಯಿಕ ಶಿಕ್ಷಣದ ಒಂದು ಕಿರೀಟ ಅಂತ ಅನಿಸ್ಕೊಳ್ಳುವಂಥ ಈ ನಳಂದ ವಿಶ್ವವಿದ್ಯಾಲಯವನ್ನು ಈ ರೀತಿ ಅಂತ್ಯಗೊಳಿಸಲಾಯಿತು. ಇಲ್ಲಿ ಏನು 6 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸುಡಲಾಯಿತು ಅಂತ ಹೇಳಲಾಗುತ್ತಲ್ವ, ಈ ಪುಸ್ತಕಗಳಲ್ಲಿ ಭಾರತದ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರುವಂಥ ಪುಸ್ತಕಗಳನ್ನು ಸುಡಲಾಯಿತು. ಉದಾಹರಣೆಗೆ ಹೇಳಬೇಕಾದ್ರೆ, ಕೌಟಿಲ್ಯನು ಬರೆದಿರುವಂಥ ಅನೇಕ ಕೃತಿಗಳು ಸಹ ಇದರಲ್ಲಿತ್ತು. ಗುಪ್ತರ ಅರಸರು ಬರೆದಿರುವಂಥ ಅನೇಕ ಕೃತಿಗಳು ಇದರಲ್ಲಿತ್ತು ಅನ್ನುವಂಥ ಒಂದು ಮಾಹಿತಿಯೂ ಇದೆ.